ಒಂದಷ್ಟು ಹೈ ಪ್ರೋಟೀನ್ ಓಟ್ಸು, ಹೈ ಪ್ರೋಟೀನ್ ಮ್ಯೂಸ್ಲಿ ಎಲ್ಲ ನಾನು ಸೇರಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಅದೋ ಒಂದು ದೊಡ್ಡ ವಿಷಯ ನಡೀತಾ ಇದೆ. ಇದೊಂದು ಹೊಸ ಅಭ್ಯಾಸ ಇದು ಸ್ಕೂಲಲ್ಲಿ. ಆಮೇಲೆ ಅದನ್ನೇ ಒಂದು ದೊಡ್ಡ ವಿಷಯ ತರ ತೋರಿಸ್ತಾರೆ. ಎರಡರ ಮಧ್ಯೆ ಡಿಸೈಡ್ ಮಾಡ್ತಾ ಇದ್ದೀನಿ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಇವತ್ತು ತುಂಬ ಕೆಲಸ ಇದೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಆಚೆ ಹೋದರೆ ಇನ್ನು ನಾನು ಮನೆಗೆ ಬರೋದು ಸಂಜೆನೇ, ಆಯಿತಾ. ಪೂರ್ತಿ ಆಕ್ಯುಪೈಡ್ ಇದ್ದೀನಿ. ಆ್ಯಂಡ್ ಸಂಜೆ ಪುನಃ ನನ್ನ ಮಗಳು ವಾಪಸ್ ಬರ್ತಾಳೆ. ಅವಾಗ ಅವಳು ಪುನಃ ಆಕ್ಯುಪೈ ಮಾಡ್ತಾಳೆ. ಅವಳು ಬಂದ ಮೇಲೆ ನನಗೆ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅಮ್ಮ 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 ಅಂತ ಅವಳಿಂದನೇ ಅವಳು ನನ್ನಿಂದ ತಿರುಗ್ತಾ ಇರ್ತಾಳೆ, ನಾನು ಅವಳಿಂದ ತಿರುಗ್ತಾ ಇರ್ತೀನಿ. ಇಷ್ಟೇ ನಡೆಯೋದು. ಸೊ ಅವಳು ಪುನಃ ಮಲಗಿದ ಮೇಲೆ ನನಗೆ ಒಂಚೂರು ಫ್ರೀ ಅನಿಸುತ್ತೆ. ಆದರೆ ಅವಾಗ ಟಯರ್ಡ್ ಆಗಿರ್ತೀನಿ. ಅವಾಗ ನನಗೆ ಒಂದು ಸ್ಪೇಸ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅಂದ್ಕೊಂಡೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಡೋಣ, ಮ್ಯಾಕ್ಸಿಮಮ್ ನನ್ನ ವರ್ಕ್ ಲೋಡ್ ಕಮ್ಮಿ ಮಾಡ್ಕೊಂಬಿಡೋಣ, ಸೊ ದಟ್ ನಾನು ಆಚೆ ಹೋದ್ರೂ ಒಂದು ಸ್ವಲ್ಪ ಫ್ರೀ ಇರ್ತೀನಿ ಅಂತ. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ. ಆಲ್ರೆಡಿ ನಂದೊಂದು ಟೀ ಆಯಿತು, ಆಯಿತಾ. ಟೀ ಕುಡ್ದಾಯ್ತು, ಪಾಪುಗೆ ಬನಾನಾ ತಿನ್ಸಾಯಿತು, ನಾನೊಂದು ಬನಾನಾ ತಿಂದಾಯಿತು. ಆಮೇಲೆ ಪಾಪುಗೆ ಹಾಲು ರೆಡಿ ಆಗಿದೆ, ಅವಳಿಗೆ ತಿಂಡಿ ಅರ್ಧ ರೆಡಿ ಆಗಿದೆ, ಇನ್ನು ಅರ್ಧ ಪೆಂಡಿಂಗ್ ಇದೆ. ಈಗ ತಿಂಡಿ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ವರ್ಕ್ ಸ್ಲೋ ಆಗುತ್ತೆ, ವರ್ಕ್ ಮಾಡ್ತಾ ಕೂತ್ಕೊಂಡ್ರೆ ತಿಂಡಿ ಸ್ಲೋ ಆಗುತ್ತೆ. ಎರಡರ ಮಧ್ಯೆ ಡಿಸೈಡ್ ಮಾಡ್ತಾ ಇದ್ದೀನಿ. ಫಸ್ಟು ನಮ್ಮ ಕಾಯಕವೇ ಕೈಲಾಸ ಥರ ಮಾಡಬೇಕಾ, ಇಲ್ಲ ನನ್ನ ಮಗಳೇ ಫಸ್ಟ್ ದೇವ್ರ ಥರ ಅಂತ ಅವಳು ಊಟ ನೋಡಬೇಕಾ, ಫುಲ್ ಕನ್ಫ್ಯೂಷನಲ್ಲಿ ನಡೀತಾ ಇದೆ. ಆ್ಯಂಡ್ ಎನಿವೇಸ್ ಅವಳು ಒಂದು ಡಬ್ಬ ಫಿಲ್ ಆಗಿದೆ, ಇನ್ನೊಂದು ಫ್ರೂಟು, ಇನ್ನೊಂದು ಡಬ್ಬ ಪೆಂಡಿಂಗ್ ಇದೆ. ಆ ಒಂದು ಡಬ್ಬ ನಾನು ಜಂಕ್ ಹಾಕ್ಬೇಕಾ ಚೆನ್ನಾಗಿರೋದು ಹಾಕ್ಬೇಕಾ ಅನ್ನೋದ್ರಲ್ಲೇ ತುಂಬ ಕ್ವೆಶನ್ಸ್ ತಲೆ ಓಡ್ತಾ ಇದೆ. ಅವ್ರ ಸ್ಕೂಲೆಲ್ಲ ಜಂಕ್ ಹಾಕೋರೆ ಕಿಯಾ ಅಂತಾರೆ. ಜಂಕ್ ಅಂದರೆ ಫಾರ್ ಎಕ್ಸಾಂಪಲ್ ಮ್ಯಾಗಿ ಒಂದಿನ ಅಪರೂಪಕ್ಕೆ ತೊಗೊಂಡೋಗೋ ಅಡುಗೆ ಮಾಡೋಕ್ಕಾಗಿಲ್ಲ, ಹಂಗೆ ಅನ್ನೋಕ್ಕಾಗಲ್ಲ ಅವ್ರ ಸ್ಕೂಲಲ್ಲಿ. ಆಮೇಲೆ ಅದನ್ನೇ ಒಂದು ದೊಡ್ಡ ವಿಷಯ ತರ ತೋರಿಸ್ತಾರೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಮ್ಯಾಗಿ ಈಸ್ ನಾಟ್ ಗುಡ್ ಫಾರ್ ಕಿಡ್ಸ್, ಅದು ನನಗೆ ಗೊತ್ತು. ಬಟ್ ಸಮ್ಟೈಮ್ಸ್ ಆ್ಯಸ್ ಅ ಕಿಡ್ ವಿ ಆಲ್ ಲವ್ ಮ್ಯಾಗಿ ಅಲ್ವಾ, ಅಂತ ಡೈಲಿ ತಿನ್ನಬಾರ್ದು ಅದನ್ನು. ಇನ್ನೊಂದೇನಂತ ಹೇಳಿದ್ರೆ, ನನ್ನ ಡಯಟ್ ದೀಸ್ ಡೇಸ್ ಸ್ವಲ್ಪ ಮೇಲೆ ಕೆಳಗಾಗ್ಬಿಟ್ಟಿದೆ ಬಿಕಾಸ್ ಆಫ್ ಅದೋ ಒಂದು ದೊಡ್ಡ ವಿಷಯ ನಡೀತಾ ಇದೆ. ಅದನ್ನು ಸ್ವಲ್ಪ ದಿನದ ನಂತರ ಕೆಲಸ ಎಲ್ಲ ಆದಮೇಲೆ ರಿವೀಲ್ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲಿರಲಿ. ಸೊ ದಿನ ಆಚೆ ಕಡೆ ಓಡಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಮನೇಲೇ ಇಲ್ಲ, ಆಯಿತಾ. ಹೆಲ್ದಿಯಾಗಿ ಆಚೆಗಡೆ ಎಷ್ಟೇ ತಿಂದರೂ ಆಚೆನೇ ಅಲ್ವಾ. ಸೊ ಇಟ್ ಡಸಂಟ್ ಫೀಲ್ ಲೈಕ್ ಮನೇಲಿ ನಾನು ಏನು ಡಯಟ್ ಫುಡ್ ಮಾಡ್ಕೊತಾ ಇದ್ದೆ ಅದು ಅಂತ ಅನಿಸಲ್ಲ. ಆ್ಯಂಡ್ ನೋಡಿದ್ರೆ ನನಗೆ ಚಬ್ಬಿ ಬಂದುಬಿಡಿದೆ ನಮ್ಮ ಫೀಲಿಂಗು. ಒಂಥರ ನನಗೇ ಒಳಗಡೆಯಿಂದ ಫೀಲಿಂಗು ಬಂದಿದೆ ಅಂತ ನನಗೂ ಅನಿಸುತ್ತೆ. ಒಂದು ಲೆವೆಲಲ್ಲಿ ತುಂಬ ಬಂದಿಲ್ಲ, ಒಂಚೂರು ಬಂದಿದೆ, ಇಷ್ಟು. ಆ್ಯಂಡ್ ಇನ್ನೊಂದು ನೋಡಿ, ಆ್ಯಕ್ನೆಸ್ ಅಂತೂ ಒಂದು ಹೋಗುತ್ತೆ ಒಂದು ಬರುತ್ತೆ, ಒಂದು ಹೋಗುತ್ತೆ ಒಂದು ಬರುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ಆಚೆ ಊಟ, ಇನ್ನೇನೂ ಅಲ್ಲ. ನಂಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಆಚೆಗಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಸ್ಕಿನ್ ಅಂತೂ ಹಾಳಾಗ್ತಾ ಇರುತ್ತೆ. ನಂಗೆ ಯಾಕೆ ನಾನು ಕೆನ್ನೆಲ್ಲ ಉತ್ಕೊಂಡ್ಬಿಟ್ಟಿದೆ ಅಂತ ಅನಿಸ್ತದೆ ಅಂತ ಗೊತ್ತಾಗ್ತಲ್ಲ. ಇಟ್ಸ್ ಹೈ ಟೈಮ್ ದಕ್ಷ. ಏನಾಗುತ್ತೆ ಅದು ಒಂದು ಓಟ್ಸೇ ಆಗಲಿ ಏನೇ ಆಗಲಿ ಮನೇಲೇ ತಿನ್ಬೇಕಂತ ಡಿಸೈಡ್ ಆಗಿದ್ದೀನಿ. ಇಷ್ಟು ಥರ ಡಿಫ್ರೆಂಟ್ ಮ್ಯೂಸ್ಲೀಸ್, ಡಿಫ್ರೆಂಟ್ ಓಟ್ಸ್ ಎಲ್ಲ ತಂದಿಟ್ಟಿದ್ದೀನಿ. ಸೊ ಒಂದು 5-6 ಪ್ಯಾಕೆಟ್ ಆಲ್ರೆಡಿ ಖಾಲಿಯಾಗಿದೆ. ಐ ಥಿಂಕ್ ಹ್ಯಾವ್ ಟು ಶೋ ನಿಮಗೆ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಬೆಳಿಗ್ಗೆ ಹೊತ್ತು ಕ್ವಿಕ್ ಫಿಕ್ಸ್ಗೆ. ಬಿಕಾಸ್ ಏನಂತ ಹೇಳಿದ್ರೆ ನನಗೆ ಇವಾಗ ಅರ್ಥ ಆಯಿತು, ದಿನಾಗಲೂ ಹೊರಗಡೆ ಹಿಂಗೆ ಆಚೆ ಹೋಗೋರಿಗೆ ಸೊ ದೇ ಶುಡ್ ಬಿ ಸಮಥಿಂಗ್ ದಟ್ ವಿಲ್ ಮೇಕ್ ಶ್ಯೂರ್ ನಿಮ್ಮ ಹೆಲ್ತ್ನ ಅದು ಕಂಟ್ರೋಲಲ್ಲಿ ಇಟ್ಟಿರಬೇಕು, ಆ ಥರ ಅಲ್ವಾ. ಸುಮ್ಮನೆ ನಾವು ದಿನ ಹೊರಗಡೆ, ಈಗ ಎಷ್ಟೋ ಜನ ವರ್ಕ್ ಫ್ರಮ್ ಆಫೀಸ್ ಇರ್ತೀರ ಅಲ್ವಾ, ಮಾಮ್ಸ್ ಇರ್ತೀರ. ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನೀವು ರೆಡಿಯಾಗಿ ನೀವು ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಎಷ್ಟೊಂದು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ, ಸೊ ಅವ್ರಿಗೊಂದು ಚೂರು ಫೆಸಿಲಿಟೀಸ್ ಇರುತ್ತೆ. ಬಟ್ ಆವಾಗಲೂ ಕಾಲ್ಸ್ ಎಲ್ಲ ಇದ್ದರೆ ನಿಮಗೆ ಮಾಡ್ಕೊಳಕ್ಕಾಗಲ್ಲ. ಆವಾಗ ಏನಂದರೆ ಕ್ವಿಕ್ಕಾಗಿ ನನಗೆ ಏನೋ ಒಂದು ಇದು ಬೇಕು, ತಿಂಡಿ ಇದ್ದಿದ್ರೆ ಮೋಸ್ಟ್ಲಿ ನಾನು ಹೆಲ್ದಿಯಾಗಿ ತಿಂತಾ ಇದ್ದೆ. ಆ ಥರ ಫೀಲಿಂಗಿಗೋಸ್ಕರ ನಾನೇನು ಮಾಡಿದ್ದೀನಿ, ಒಂದಷ್ಟು ಹೈ ಪ್ರೋಟೀನ್ ಓಟ್ಸು, ಹೈ ಪ್ರೋಟೀನ್ ಮ್ಯೂಸ್ಲಿ ಎಲ್ಲ ನಾನು ಸೇರಿಸಿಟ್ಕೊಂಡ್ಬಿಟ್ಟಿದ್ದೀನಿ, ಆಯಿತಾ. ನನ್ನ ಮಗಳು ಹಿಂದೆಯಿಂದ ಮ್ಯೂಸಿಕ್ ಅಂದರೆ ಕೇಂಕಿ ಏನೋ ಸೌಂಡು, ಅವಳನ್ನ ಬಿಟ್ಬಿಟ್ಟಿದ್ದೀನಿ ಅಂತ. ಎನಿವೇಸ್ ಬನ್ನಿ ಅದನ್ನೇ ತೋರಿಸ್ತೀನಿ. ಇದೊಂದು ಹೊಸ ಅಭ್ಯಾಸ ಇದು. ಸೊ ವಾಟ್ ಬೇಬಿ ವಾಟ್ ನಾನು ಓಟ್ಸ್ದೆಲ್ಲ ನೋಡ್ಬಿಟ್ಟು ಹಿಂಗೆ ರಿಯಾಕ್ಷನ್ಗಳು ಕೊಡ್ತಾರೆ, ಏನೋ ದೊಡ್ಡದಾಗಿ ಏನೋ ಮಾಡ್ದಂಗೆ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದೇ ಅದು ಯಾವಾಗ ತಗೋತೀವಿ, ಯಾವ ಥರ ಕುಕ್ ಮಾಡೋದು ಅಂತ, ಸರಿನಾ. ಈ ರೂಮಲ್ಲಿ ಸ್ವಲ್ಪ ಲೈಟಿಂಗ್ ಸರಿಗಿಲ್ಲ, ಅದಕ್ಕೆ ಏನು ಮಾಡ್ತೀನಿ, ಎಲ್ಲನೂ ಒಂದೊಂದು ಪ್ಯಾಕೆಟ್ ಎತ್ಕೊಂಡ್ಬಿಡ್ತೀನಿ ಡಿಫ್ರೆಂಟ್ ಆಯಿತಾ.
ಸೊ ಡಿಫ್ರೆಂಟ್ ಇರೋದನ್ನ ಒಂದೊಂದು ಪ್ಯಾಕ್ ಎತ್ಕೊಂಡ್ಬಿಟ್ಟು ನಾನು ನನ್ನ ರೂಮಲ್ಲಿ ತೋರಿಸ್ತೀನಿ. ಇದು ಬೇಬಿ ಹ್ಯಾಂಡ್ ವಾಶ್ ಬೇಕಾ? ಹೋಗಮ್ಮ, ಕೈಗೆ ಹಂಗೆಲ್ಲ ಗೀಚ್ಕೊಂಬಾರ್ದಮ್ಮ, ಒಳ್ಳೇದಲ್ಲ. ಹೋಗಮ್ಮ ಮಾಡ್ಕೊಮ್ಮ, ಹಂಗೆ ಗೀಚ್ಕೋಬಾರ್ದು ಬೇಬಿ, ಅದೆಲ್ಲ ಕೆಮಿಕಲ್. ನಾನು ಎಲ್ಲ ಸ್ಕೆಚ್ ಪೆನ್ನು ಎಸ್ಬಿಡ್ತೀನಿ ನಾನು. ನೀನು ಹಿಂಗೆ ಮಾಡ್ತಾಯಿದ್ರೆ ಎಲ್ಲ ಎಸೆದ್ಬಿಡ್ತೀನಿ, ಹೇಳಿದ್ದೀನಿ. ಇನ್ನೊಂದು ಸತಿ ಮಾಡಬಾರ್ದು, ಓಕೆನಾ? ಸಾರಿ ಕೇಳ್ಬಿಟ್ರೆ ಕರ್ಗೋಗ್ಬಿಡುತ್ತೆ ನನ್ನ ಹೃದಯ. ಓಕೆ, ಕುತ್ಕೊಂಡ್ ಥರ ಇದೆ, ನನಗೆ ಗೊತ್ತಿರಲಿಲ್ಲ. ಅದು ಕುತ್ಕೊಂಡು ಚೆನ್ನಾಗಿ ಆರ್ಡ್ರ್ ಮಾಡಾಕ್ಬಿಟ್ಟಿದೆ. ಕಮ್ ಲೆಟ್ಸ್ ಗೋ. ಸೊ ಒಂದೊಂದಾಗಿ ತೋರಿಸ್ಕೊಂಬರ್ತೀನಿ. ಇದು ಬಂದು ಯೋಗ ಬಾರ್ ಹೈ ಪ್ರೋಟೀನ್ ಮ್ಯೂಸ್ಲಿ. ಪ್ರತಿ 100 ಗ್ರಾಮ್ಗೆ ಇದಕ್ಕೆ 23 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಕ್ಕತ್ತೆ, ಓಕೆನಾ? ಇದು ಚಾಕೋ ಆಮಂಡ್ ಪ್ಲಸ್ ಕ್ಯಾನ್ಬರಿ ಫ್ಲೇವರ್. ಸೊ ಏನು ಮಾಡಿದ್ದೀನಿ ಅಂದರೆ, ಒಂದೇ ಬ್ರ್ಯಾಂಡ್ ಆದ್ರೂ ಎಷ್ಟೊಂದರಲ್ಲಿ ಫ್ಲೇವರ್ಸ್ ಚೇಂಜ್ ಮಾಡಿದ್ದೀನಿ. ಬಿಕಾಸ್ ಎವ್ರಿ ಡೇ ಸೇಮ್ ಫ್ಲೇವರ್ ತಿನ್ನೋಕ್ಕೆ ನಮಗೂ ಬೋರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮಿಕ್ಸ್ಡಾಗಿ ನಮ್ಗೆ ಯಾವಾಗ ಏನೇನು ಆಸೆ ಆಗಿಬರುತ್ತೆ ಆ ಥರ ಬೇಸ್ಡ್ ಆನ್ ಮೂಡು, ಹಾರ್ಮೋನ್ಸ್. ಹುಡುಗಿರಿಗೆ ಸ್ಪೆಷಲಿ ಹಾರ್ಮೋನ್ ಲೆವೆಲ್ಸ್ ಅಂತ ಮೇಲೆ ಕೆಳಗೆ ಆಡ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಯಾವ ಫ್ಲೇವರ್ ತಿನ್ನಬೇಕು ಅಂತ ಅನಿಸುತ್ತೆ ಆ ಫ್ಲೇವರ್ ತಿನ್ನೋಣ ಅಂತ ಈ ಥರ ಸ್ಟಾಕ್ ಅಪ್ ಮಾಡಿರಿ. ತಂದಿರೋದಕ್ಕಾರಿ ಖಾಲಿ ಮಾಡಬೇಕಲ್ಲ, ದುಡ್ಡು ಖರ್ಚು ಮಾಡಿದ್ದೀವಲ್ಲ, ಅದಕ್ಕಾದ್ರೂ ತಿಂತೀವಿ, ಹೆಲ್ದಿಯಾಗಿರ್ತೀವಿ ಅಷ್ಟೇ. ಹಾಗಂತ ನಮ್ಮ ಊಟಗಳು ಅನ್ಹೆಲ್ದಿ ಅಂತಲ್ಲ, ಅಡುಗೆ ಮಾಡ್ಕೊಳಕ್ಕೆ ಆಗಲ್ಲ, ಈಸಿ ಆಪ್ಷನ್ ಬೇಕು ಅನ್ನೋ ಟೈಮಲ್ಲಿ ಇದನ್ನು ಆಪ್ಟ್ ಮಾಡೋದು ಸೂಕ್ತ, ಸರಿನಾ? ಸೊ ಇದು ಚಾಕೋ ಆಮಂಡ್ ಪ್ಲಸ್ ಕ್ಯಾನ್ಬರಿ ಫ್ಲೇವರು. ಆ್ಯಂಡ್ ನನಗಿದು ಸಖತ್ ಇಷ್ಟ. 23 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ ಜಸ್ಟ್ ವಿತ್ 100 ಗ್ರಾಮ್ಸ್, ಆಯಿತಾ? ಆ್ಯಂಡ್ ಕ್ಯಾಲೋರೀಸ್ ಬಂದು 386. ಸೊ ಇದ್ರ ಜೊತೆಗೆ ಮತ್ತೆ ನೀವು ಹಾಲು ಹಾಕ್ಕೊಂಡ್ರೆ, ಅದಕ್ಕೊಂದು ಬನಾನ ಹಾಕ್ಕೊಂಡ್ರೆ ಹತ್ತತ್ರ 500 ಕ್ಯಾಲೋರೀಸ್ ಇಲ್ಲೇ ರೀಚ್ ಆಗಿಬಿಡ್ತೀರಾ. ಸೊ ನೋಡಿಕೊಂಡು ಕನ್ಸ್ಯೂಮ್ ಮಾಡಿ. ಅದಾದಮೇಲೆ ಪೂರ್ತಿ ದಿನ ಕ್ಯಾಲೋರಿ ಡಿಫಿಸಿಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಇದು ಯೋಗ ಬಾರು, ಆದರೆ ಇದು ಸೂಪರ್ ಮ್ಯೂಸ್ಲಿ ಡಾರ್ಕ್ ಚಾಕ್ಲೇಟ್ ಪ್ಲಸ್ ಕ್ಯಾನ್ಬರಿ. ಇದು ಚಾಕೋ ಆಮಂಡ್, ಇದು ಯೋಗ ಬಾರೆ, ಅದೇ ಡಾರ್ಕ್ ಚಾಕ್ಲೇಟು. ಬಟ್ ಇದೇನು ಹೈ ಪ್ರೋಟೀನ್ ಅಂತ ಅವ್ರೇನು ಕ್ಲೇಮ್ ಮಾಡಿಲ್ಲ ಇದರಲ್ಲಿ. ಇದು ಹೈ ಪ್ರೋಟೀನ್ ಇಲ್ಲ, ಬಿಕಾಸ್ ಎವ್ರಿ 100 ಗ್ರಾಮ್ಗೆ 12 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಕ್ಕತ್ತೆ ಅಷ್ಟೇ. ಸೊ ದಿಸ್ ಇಸ್ ನಾಟ್ ಹೈ ಪ್ರೋಟೀನ್, ದಿಸ್ ಇಸ್ ಜಸ್ಟ್ ಅ ನಾರ್ಮಲ್ ಮ್ಯೂಸ್ಲಿ ವಿತ್ ಡಾರ್ಕ್ ಚಾಕ್ಲೇಟ್, ಆಯಿತಾ? ಹೋಲ್ ಗ್ರೇನ್ಸ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಅದೇ 100 ಗ್ರಾಮ್ಗೆ 23 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ಇದರಲ್ಲಿ ಬರೀ 12 ಗ್ರಾಮ್ ಸಿಗುತ್ತೆ. ಆ್ಯಂಡ್ ಇದ್ರ ಕ್ಯಾಲೋರೀಸ್ ಸ್ವಲ್ಪ ಜಾಸ್ತಿ, 408 100 ಗ್ರಾಮ್ಸ್ಗೆ. ಸೊ ನೀವು ಯಾವಾಗ ಏನು ತಿಂತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದು ಹೈ ಪ್ರೋಟೀನ್ ಮ್ಯೂಸ್ಲಿ. ದಿಸ್ ಇಸ್ ಆಲ್ಸೋ ಫ್ರಮ್ ಯೋಗ ಬಾರ್. ಇದು ಫ್ರೂಟ್ ಆ್ಯಂಡ್ ನಟ್ಸ್ ಆ್ಯಂಡ್ ಸೀಡ್ಸು, ಸೇಮ್ 23 ಗ್ರಾಮ್ ಆಫ್ ಪ್ರೋಟೀನು. ಸೊ ದಿಸ್ ಇಸ್ ಆಲ್ಸೋ ಹೈ ಪ್ರೋಟೀನ್. ಆ್ಯಂಡ್ ಇದು ಚಾಕ್ಲೇಟ್ ಫ್ಲೇವರ್ ಇರೋಲ್ಲ, ಫ್ರೂಟ್ಸ್ ಆ್ಯಂಡ್ ನಟ್ಸ್ ಫ್ಲೇವರ್ ಇರುತ್ತೆ. ಆಲ್ರೆಡಿ ತಿಂದಿದ್ದೀನಿ, ನನಗೆ ಇದ್ರ ಫ್ಲೇವರ್ ಸಖತ್ ಇಷ್ಟ ಆಗಿದೆ. ಇತ್ತೀಚೆಗೆ ಐ ಆಮ್ ನಾಟ್ ಫೀಲಿಂಗ್ ಲೈಕ್ ಹ್ಯಾವಿಂಗ್ ಎನಿ ಚಾಕ್ಲೇಟ್ ಫ್ಲೇವರ್ಡ್, ಅದಕ್ಕೇ ನಾನು ತಿಂತಾ ಇಲ್ಲ. ಸ್ವಲ್ಪ ಯಾಕೋ ಅತಿಯಾಗಿ ಚಾಕ್ಲೇಟ್ ತಿಂದ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಇವಾಗ ತಿನ್ಬೇಕಂತ ಅಂತ. ದಿಸ್ ಇಸ್ ಫ್ರಮ್ ಆಲ್ಪಿನೋ ಬ್ರ್ಯಾಂಡು, ಪ್ರೋಟೀನ್ ರಿಚ್. ಸೊ ಇದು ಎಷ್ಟು ಕೊಡುತ್ತೆ ಅಂತ ಚೆಕ್ ಮಾಡೋಣ. ಅವರೆಲ್ಲ ಹಾಕಿದ್ದಾರೆ. ಎವ್ರಿ 100 ಗ್ರಾಮ್ಗೆ ನಿಮಗೆ 16 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಕ್ಕತ್ತೆ. ಸೊ ಆಲ್ಪಿನೋ ಅವ್ರದ್ದಿದೆ ಮ್ಯಾಕ್ಸಿಮಮ್ ಪ್ರೋಟೀನ್ ಇರಬೇಕು. ಯೋಗ ಬಾರ್ ಇಸ್ ಕ್ವೈಟ್ ಕಾಸ್ಟ್ಲಿ ಆಲ್ಸೋ. ಆಲ್ಪಿನೋ ಸ್ವಲ್ಪ ಕಮ್ಮಿ ಯೋಗ ಬಾರ್ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇದು ಕ್ಯಾಲೋರೀಸ್ ಎಲ್ಲ 400 ಕ್ಯಾಲೋರೀಸ್ ಹತ್ರನೇ ಬರುತ್ತೆ ಎಲ್ಲವೂ, ಓಕೆನಾ? ಆ್ಯಂಡ್ ಇದರಲ್ಲಿ ಇದು ಫ್ಲೇವರ್ ಬಂದ್ಬಿಟ್ಟು ಫ್ರೂಟ್ ಆ್ಯಂಡ್ ನಟ್. ಸೊ ಈವನ್ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ದಿಸ್ ಈಸ್ ಹೈ ಪ್ರೋಟೀನ್ ಓಟ್ಸ್. ಇದು ಮ್ಯೂಸ್ಲಿ ಅಲ್ಲ, ಇದು ಒಂದು ಆಲ್ಪಿನೋದು. ದಿಸ್ ಈಸ್ ಸಮಥಿಂಗ್ ವಿಚ್ ಐ ಯೂಶಲಿ ಈಟ್. ಯಾವಾಗಲೂ ಜಾಸ್ತಿ ತಿನ್ನೋದು ನಾನು ಇದನ್ನೇ, ತುಂಬ ಜಾಸ್ತಿ ತಂದಿರೋದು ಇದನ್ನೇ. ಇದ್ರ ಫ್ಲೇವರು ಚಾಕ್ಲೇಟ್ ಫ್ಲೇವರ್ ಇರುತ್ತೆ. ಬಟ್ ಎಷ್ಟೊಂದು ಸತಿ ನಾನು ವ್ಲಾಗ್ಸಲ್ಲೂ ನೋಡಿರ್ತೀನಿ, ನಾನು ಇದನ್ನು ಮಾಡ್ತಾ ಇರ್ತೀನಿ. ಆದರೆ ಇದ್ರದಲ್ಲಿ ಏನಂತ ಹೇಳಿದ್ರೆ ಪ್ರೋಟೀನ್ ಜಾಸ್ತಿ ಇದೆ ಒಂದು, ಓಕೆ? ಆ್ಯಂಡ್ ಎಷ್ಟಿದೆ ಪ್ರೋಟೀನ್ ಇದರಲ್ಲಿ? ತುಂಬ ಇತ್ತು. 22 ಗ್ರಾಮ್ ಆಫ್ ಪ್ರೋಟೀನ್ ಇದೆ. 100 ಗ್ರಾಮ್ಸಲ್ಲಿ 22 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ. ಬಟ್ ಇದೇನೆಂದರೆ ತುಂಬ ಹೊತ್ತು ಹೊಟ್ಟೆಯಲ್ಲಿರುತ್ತೆ, ಸ್ಟೇ ಆಗಿರುತ್ತೆ. ಇದನ್ನು ನೀರಲ್ಲೂ ಬೇಯಿಸ್ಕೊಂಡು ತಿನ್ಬೋದು. ಮ್ಯೂಸ್ಲಿ ಎಲ್ಲ ಡೈರೆಕ್ಟಾಗಿ ಹಾಲಲ್ಲಿ ಹಾಕಿ ಸೋಕ್ ಮಾಡಿ ತಿನ್ನೋದು, ಓಕೆನಾ? ಇದು ಮಾತ್ರ ಸೇಮ್ ಓಟ್ಸ್ನ ಹೇಗೆ ಬೇಯಿಸ್ತೀವಿ ನೀರಲ್ಲಿ ಹಾಕಿ, ಆ ಥರ ನೀರಲ್ಲಿ ಹಾಕಿ ಬೇಯಿಸ್ಕೊಂಡು ತಿನ್ನೋದು. ನಾನು ಒಂಚೂರೇ ಚೂರು ಹಾಲು ಹಾಕ್ತೀನಿ, ಸ್ವಲ್ಪ ಫ್ಲೇವರ್ ಇರಲಿ ಅಂತ. ಅದಕ್ಕೆ ನಿಮ್ಗೆ ಯಾವ್ದಾದ್ರು ಫ್ರೂಟ್ಸ್ ಬೇಕು ಅಂತ ಹೇಳಿದ್ರೆ ಟಾಪಿಂಗ್ ಮಾಡ್ಕೊಬೋದು. ಬಟ್ ದಿಸ್ ಇಸ್ ವೆರಿ ಗುಡ್. ಆ್ಯಂಡ್ ಇದು ಡೈರೆಕ್ಟಾಗಿ ನಾವು ತಿನ್ನಲ್ಲ, ಇದನ್ನು ಬೇಯಿಸಿ ತಿನ್ನೋದು. ಸೇಮ್ ಲೈಕ್ ನಾರ್ಮಲ್ ವೈಟ್ ಓಟ್ಸ್ನ ಹೇಗೆ ಬೇಯಿಸ್ತೀರ ಆ ಥರ ಬೇಯಿಸಿ ತಿನ್ನೋದು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಗೋ ಟು, ಬಿಕಾಸ್ ಮ್ಯೂಸ್ಲಿಗಿಂತ
ಇದು ತುಂಬ ಹೊತ್ತು ಹೊಟ್ಟೆಯಲ್ಲಿ ಇರುತ್ತೆ, ಹೊಟ್ಟೆ ಬೇಗ ಹಸಿವಾಗಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ದಿಸ್ ಇಸ್ ಫ್ರಮ್ ಆಲ್ಪಿನೋ ಬ್ರ್ಯಾಂಡ್ ಆ್ಯಂಡ್ ದಿಸ್ ಇಸ್ ಸೂಪರ್ ಓಟ್ಸ್, ನಾಟ್ ಮ್ಯೂಸ್ಲಿ. ದಿಸ್ ಇಸ್ ಅಗೇನ್ ಫ್ರಮ್ ಯೋಗ ಬಾರ್. ಇದು ಝೀರೋ ಆ್ಯಡೆಡ್ ಶುಗರ್, ಹೋಲ್ ಗ್ರೇನ್ಸು, ಸೀಡ್ಸು, ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್. ಸೊ ದಿಸ್ ಇಸ್ ಪ್ರೀಬಯೋಟಿಕ್ ಆ್ಯಂಡ್ ಪ್ರೋಬಯೋಟಿಕ್ ಎರಡೂ ಇದೆ, ಆಯಿತಾ. ಬಟ್ ದೇ ಕ್ಲೇಮ್ ಲೈಕ್ ದಿಸ್. ಐ ಆಮ್ ನಾಟ್ ಶೋರ್ ಹೌ ಫಾರ್ ಇಟ್ ಇಸ್ ಟ್ರೂ, ಪ್ರೀಬಯೋಟಿಕ್ ಪ್ರೋಬಯೋಟಿಕ್ ಎಲ್ಲ. ಬಟ್ ದೆನ್ ನನಗೇನಂತ ಅನಿಸುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ಅಗೇನ್ ಅ ಮ್ಯೂಸ್ಲಿ. ಸೊ ಪ್ರೋಟೀನ್ ಬಂದು 15 ಗ್ರಾಮ್ ಬರುತ್ತೆ ಪರ್ 100 ಗ್ರಾಮ್, ಅರೌಂಡ್ 400 ಕ್ಯಾಲೋರೀಸ್ ಅಗೇನ್ ಅಷ್ಟೇ ರೀಚ್ ಆಗುತ್ತೆ. ಸೊ ದಿಸ್ ಇಸ್ ಅ ನೈಸ್ ಫ್ಲೇವರ್ಫುಲ್ ಇದು. ಸೊ ಫೈಬರ್ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ, ಪ್ರೋಟೀನ್ ಮೇಲೆ ನೀವು ಫೋಕಸ್ ಮಾಡ್ತಾ ಇಲ್ಲ, ಗ್ರೇನ್ಸ್ ಮೇಲೆ, ಸೀಡ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಿಸ್ ಇಸ್ ಅ ವೆರಿ ನೈಸ್ ಥಿಂಗ್ ಟು ಗೋ. ಬಟ್ ಇದು ಸ್ವಲ್ಪ ಪ್ಲೇನ್ ಫ್ಲೇವರ್ ಬರುತ್ತೆ. ಯು ವಿಲ್ ನಾಟ್ ಹ್ಯಾವ್ ಸೋ ಮಚ್ ಆಫ್ ಫ್ಲೇವರ್ ಬಿಕಾಸ್ ಇರೋ ಬರೀ ನಟ್ಸು, ಸೀಡ್ಸು ಮತ್ತು ಗ್ರೇನ್ಸ್ ಇರೋದ್ರಿಂದ ದೆರ್ ಇಸ್ ನೋ ಫ್ರೂಟ್ಸ್ ಆ್ಯಂಡ್ ಆಲ್. ಸೊ ಇದು ಸ್ವಲ್ಪ ಪ್ಲೇನ್ ಫ್ಲೇವರ್ ಬರುತ್ತೆ, ಬಟ್ ಇಟ್ ಇಸ್ ಗುಡ್ ಟು ಗೋ. ದಿಸ್ ಇಸ್ ಮೈ ಲಾಸ್ಟ್ ಒನ್. ಐ ಥಿಂಕ್ ಇದು ಆಲ್ರೆಡಿ ಆಯಿತು, ರಿಪೀಟ್ ಮಾಡಿಬಿಟ್ಟಿದ್ದೀನಿ. ಹೈ ಪ್ರೋಟೀನ್ ಮ್ಯೂಸ್ಲಿ, ಫ್ರೂಟ್ಸ್, ನಟ್ಸ್ ಆ್ಯಂಡ್ ಸೀಡ್ಸ್. ಓಕೆ, ಸೊ ಇದರಲ್ಲಿ 23 ಗ್ರಾಮ್ ಪ್ರೋಟೀನು, 7 ಗ್ರಾಮ್ ಫೈಬರು, 16% ಮಿಲ್ಲೆಟ್ಸ್ ಇದೆ. ಸೊ ದಿಸ್ ಇಸ್ ಅ ವೆರಿ ನೈಸ್ ಒನ್ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿದೆ. ನನಗೆ ಯೋಗ ಬಾರ್ ಟೇಸ್ಟ್ ಪರ್ಸ್ನಲಿ ಸಖತ್ ಇಷ್ಟ ಆಲ್ಪಿನೋಗಿಂತ. ಬಟ್ ಆಲ್ಪಿನೋಲ್ಲೂ ಚೆನ್ನಾಗಿರುತ್ತೆ, ಓಟ್ಸ್ ಥರ. ಆದರೆ ಆಲ್ಪಿನೋ ಓಟ್ಸ್ ಥರ ನನಗೆ ಇವತ್ತಿಗೂ ಬೇರೆ ಓಟ್ಸ್ ಸಿಕ್ಕಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ನಾರ್ಮಲ್ ಪ್ಲೇನ್ ಓಟ್ಸ್ನ ನೀವು ಯಾವ ಬ್ರ್ಯಾಂಡ್ಲಾದ್ರು ತೊಗೋಬೋದು, ಕೆಲಾಗ್ಸಲ್ಲಿ ತೊಗೋಬೋದು, ಕ್ವಾಕರ್ ಅಂತ ಒಂದು ಬರುತ್ತೆ, ಇನ್ನೂ ಏನೇನೋ ಬರುತ್ತೆ. ವೈಟ್ ಓಟ್ಸ್ ನೀವು ಯಾರೆಲ್ಲರೂ ತೊಗೋಬೋದು. ವೈಟ್ ಓಟ್ಸ್ ತೊಗೊಂಡ್ರೆ ನೀವು ಪ್ರೋಟೀನ್ಗೆ ಕಾಂಪನ್ಸೇಟ್ ಮಾಡೋಕ್ಕೆ ಏನಾದ್ರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕು. ಅದರಲ್ಲಿರೋ ಅಂಥ ಪ್ರೋಟೀನ್ ಸಾಕಾಗಲ್ಲ. ಸೊ ಜಾಸ್ತಿ ಪ್ರೋಟೀನ್ ಬರೋಂಗೆ ನೀವು ಏನಾದ್ರು ಆ್ಯಡ್ ಮಾಡ್ಕೊಬೇಕಾಗುತ್ತೆ, ಇಲ್ಲ ಪಕ್ಕದಲ್ಲಿ ಪ್ರೋಟೀನ್ ರಿಚ್ ಫುಡ್. ಬೆಳಗ್ಗೆ ಹೊತ್ತು ನಿಮಗೆ ಪ್ರೋಟೀನ್ ಈಸಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ, ನೀವೇನಾದ್ರು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಇಲ್ಲ ಎಗಿಟೇರಿಯನ್ಸ್ ಆಗಿದ್ದರೆ, ಎಗ್ ಇಸ್ ಅ ಈಸಿ ಗೋ ಟು ಆಪ್ಷನ್. ಈಸಿ ಒಂದು ಒಳ್ಳೆ ಎಗ್ ಮೀಲ್ ಮಾಡ್ಕೊಳ್ಳಿ ಆ್ಯಂಡ್ ಸಿಂಪಲ್ ಆಮ್ಲೆಟ್ ಆಲ್ಸೋ ವಿಲ್ ವರ್ಕ್. ಸೊ 2 ಆಮ್ಲೆಟ್ ಮಾಡ್ಕೊಳ್ಳಿ, ಬೆಳಗ್ಗೆ ಹೊತ್ತು 2 ಯೋಗ್ ತಡೆಯುತ್ತೆ, ಮಾಡ್ಕೊಳ್ಳಿ, ತಿನ್ನಿ. ಆರಾಮಾಗಿ ನಿಮಗೆ ಒಂದು 8 ಗ್ರಾಮ್ ಪ್ರೋಟೀನ್ ಅಲ್ಲೇ ಸಿಕ್ಬಿಡುತ್ತೆ. ಓಕೆನಾ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ವೆಜಿಟೇರಿಯನ್ಸ್ ಆಗಿದ್ದರೆ ಕಾಳುಗಳೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಗ್ಯಾಸ್ಟ್ರಿಕ್ ಅನ್ನೋರು ದಾಲ್ಗಳು, ಲೆಂಟಿಲ್ಸ್ಗಳು ಎಲ್ಲ ನೀವು ಚೆನ್ನಾಗಿ ಇಟ್ಕೊಂಡಿರಿ. ಅದನ್ನು ತಿನ್ನೋದ್ರಿಂದ ನಿಮಗೆ ಈಸಿಯಾಗಿ ಪ್ರೋಟೀನ್ ಅಕ್ವೈರ್ ಮಾಡ್ತೀರಾ. ಆ್ಯಂಡ್ ಸೊ ನೆಕ್ಸ್ಟ್ ಬಂದು ಸೋಯಾ ಚಂಕ್ಸ್ ತಿನ್ಬೋದು. ಅದು ಬಿಟ್ಟು ವಿ ಹ್ಯಾವ್ ದಿಸ್ ಚಿಯಾ ಸೀಡ್ಸ್ ಎಲ್ಲ. ಈಗ ಸೋಯಾ ಚಂಕ್ಸಲ್ಲಿ, ಚಿಕನಲ್ಲಿ, ಎಗ್ಗಲ್ಲೆಲ್ಲ ಒಂದು ಶಾರ್ಟಲ್ಲಿ ನಿಮಗೆ ಇಷ್ಟು ಪ್ರೋಟೀನ್ ಸಿಗುತ್ತೆ. ಈ ಚಿಯಾ ಸೀಡ್ಸು, ಸಾಬ್ಜಾ ಸೀಡ್ಸು, ನಾರ್ಮಲ್ ನಮ್ಮ ನಟ್ಸಲ್ಲೆಲ್ಲ ಇಷ್ಟಿಷ್ಟು ಪ್ರೋಟೀನ್ ಸಿಗುತ್ತೆ ಬಿಕಾಸ್ ಅದರಲ್ಲಿ ಹೆಲ್ದಿ ಫ್ಯಾಟ್ಸ್ ಕೂಡ ಜಾಸ್ತಿ ಇರುತ್ತೆ. ಓಕೆನಾ. ಚಿಯಾ ಸೀಡ್ಸ್ ಹೈ ಇನ್ ಫೈಬರ್ ಆ್ಯಂಡ್ ಲಿಟಲ್ ಪ್ರೋಟೀನ್ ಇಸ್ ಆಲ್ಸೋ ದೇರ್. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ಬಟ್ ನಟ್ಸಲ್ಲೆಲ್ಲ ನಿಮಗೆ ಪ್ರೋಟೀನ್ ಅಕ್ವೈರ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಷ್ಟು ನಟ್ಸ್ ಸಿಕ್ಕರೂ ನಿಮ್ಗೆ ಇಷ್ಟೇ ಪ್ರೋಟೀನ್ ಸಿಗೋದು, ಅದರಲ್ಲಿ ಹೆಲ್ದಿ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಅದನ್ನೆಲ್ಲ ತಿನ್ಬೇಕಾದ್ರೆ ಯೋಚನೆ ಮಾಡಿ ಲೆಕ್ಕಾಚಾರದಲ್ಲಿ ತಿನ್ನಬೇಕು. ಬಿಕಾಸ್ ಇವಾಗ ಈ ಮ್ಯೂಸ್ಲಿ ತಿಂತಾ ಇದ್ದೀರಾ ಅಂದ್ಕೊಳ್ಳಿ, ಇದರಲ್ಲಿ ಆಲ್ರೆಡಿ ಅವ್ರು ನಟ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ನೀವು ಏನು ತಿನ್ನಬೇಕು ಡೈಲಿ ಗೋಲ್ ಅದರಲ್ಲಿ ರೀಚ್ ಆಗುತ್ತೆ. ಅದ್ರ ಮೇಲೆ ಮತ್ತೆ ನಟ್ಸ್ ತಿನ್ನೋಕೆ ಹೋಗ್ಬೇಡಿ ಬಿಕಾಸ್ ಅವ್ರು ಆ್ಯಡ್ ಮಾಡಿರೋದ್ರಿಂದ ನಿಮ್ಗೆ ಅಲ್ಲಿ ಲೆಕ್ಕಾಚಾರದಲ್ಲಿ ತಿಂದಿರಲ್ಲ ಅಲ್ವಾ. ಒಂದು 100 ಗ್ರಾಮ್ಸ್ ಅಂದಾಗ ನಟ್ಸು ಮಿಕ್ಸಾಗಿ ಬಂದಿರುತ್ತೆ. ಸೊ ಆವಾಗ ನೀವು ಎಕ್ಸ್ಟ್ರಾ ನಟ್ಸ್ ತಿನ್ನೋಕ್ಕಾಗಲ್ಲ ಆ ಥರ. ಸೊ ಪೀನಟ್ಸಿಂದ ಈಸಿಯಾಗಿ ಪ್ರೋಟೀನ ಗೇನ್ ಮಾಡ್ಬೋದು, ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ಸ್ನ್ಯಾಕ್ ಥರ ತಿನ್ಬೋದು. ಅದರಲ್ಲಿ ಇದೆ, ಇಟ್ಸ್ ರಿಚ್ ಇನ್ ಪ್ರೋಟೀನ್ ಬಟ್ ಇಟ್ ಇಸ್ ರಿಚ್ ಇನ್ ಕ್ಯಾಲೋರೀಸ್ ಆ್ಯಸ್ ವೆಲ್. ಸೊ ನೋಡ್ಕೊಂಡು ತಿನ್ನಬೇಕು, ಆಯಿತಾ. ಸೊ ನಾನು ಫಸ್ಟು ಈ ಚೆಬ್ಬಿ ಚೀಕ್ಸ್ನ ಸರಿ ಮಾಡಬೇಕು. ಒಂದು ವಾರದಲ್ಲಿ ಸರಿ ಮಾಡ್ತೀನಿ. ನನ್ನ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗೀತಾ ಬಂತು. ಒಂದಷ್ಟು ಎಲ್ಲನೂ ಮಾಡಿದ್ದೀನಿ, ಇನ್ನೊಂದಷ್ಟು ಪೆಂಡಿಂಗ್ ಇದೆ. ಅದು ಹೋಗ್ತಾ ಬರ್ತಾ ನಂಗೆ ಟೈಮ್ ಸಿಕ್ದಾಗ ಮಾಡ್ಕೋತೀನಿ. ಆಲ್ರೆಡಿ ಪಾಪು ಸ್ಕೂಲ್ಗೆ ಲೇಟ್ ಆಗ್ತಾಯಿದೆ. ಇನ್ನು ಅವಳಿಗೆ ಒಂದೇ ಮೀಲ್ ರೆಡಿ ಆಗಿರೋದು. ಇನ್ನೂ ಒಂದು ಮೀಲ್ ರೆಡಿ ಮಾಡಬೇಕು, ಆಯಿತಾ, ನಾರ್ಮಲ್ ಫುಡ್ಡು. ಅದಾದಮೇಲೆ ನೆಕ್ಸ್ಟು ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಬೇಕು. ಆಮೇಲೆ ನಾನು ಜಿಮ್ಮಿಗೆ ಹೋಗಬೇಕು. ಜಿಮ್ಮಿಂದ ಬರ್ತಿದ್ದಂಗೆ ಮತ್ತೆ ನಾನು ರೆಡಿ ಆಗಿಬಿಟ್ಟು ಹೊರಗಡೆ ಹೋಗಬೇಕು. ನಾನು ಸ್ವಲ್ಪ ಕೆಲಸಗಳು ನಡೀತಿದೆ ಅಂತ ಹೇಳಿದ್ನಲ್ಲ, ಕೆಲಸಗಳೆಲ್ಲ ನೋಡ್ಕೋಬೇಕು. ಆಮೇಲೆ ಮತ್ತೆ ಬರಬೇಕು. ಮತ್ತೆ ಬಂದು ನಾನು ಇದ್ರ ಗ್ಯಾಪಲ್ಲಿ ನಾನು ನನ್ನ WH ಸ್ಟೂಡೆಂಟ್ಸ್ದೆಲ್ಲ ಕ್ವೇರೀಸ್ ಏನಿದೆ ಆಲ್ರೆಡಿ ಅರ್ಧ ನಾನು ಮಾಡಾಗೋಗಿದೆ. ಸೊ ಇನ್ನು ಒಂದಷ್ಟು ಜನದ್ದು ಮಾನಿಟ್ರೆಲ್ಲ ಮಾಡಬೇಕು, ಅವ್ರಿಗೆ ಗೈಡ್ ಮಾಡಬೇಕು. ಆಮೇಲೆ ಒಂದಷ್ಟು ಡಯಟ್ ಚಾರ್ಟ್ಸ್ನ ಪ್ರಿಪೇರ್ ಮಾಡಬೇಕು. ಇಡೀ ದಿನ ನೆನಪಿಸ್ಕೊಂಡ್ರೆ ಟೆನ್ಷನ್ ಆಗುತ್ತೆ. ಬಟ್ ಸ್ಟಿಲ್ ನನಗೆ ಆ ಥರ ಫುಲ್ ಆಕ್ಯುಪೈಡ್ ಆಗಿರೋಕ್ಕೆ ಸಖತ್ ಇಷ್ಟ. ಸೊ ನಡೀರಿ, ನೋಡೋಣ ಹೆಂಗೆ ನಡೀತಾ ಇರುತ್ತೆ ದಿನ, ಹಂಗೆ ನಡೆಸ್ತಾ ಇರೋಣ. ಏನು ಮಾಡ್ತಾಯಿದ್ದೀರಾ ಬೇಬಿ? ಏನಿದು? ವಾವ್, ಏನದು? ಏನು ಡ್ರಾ ಮಾಡಿರೋದು ಚಿನ್ನಮ್ಮ?
ಹಾಂ ಏನದು ಹಾಂ ಹಾಂ ಏನಂತಾರೆ ಟ್ಯಾಂಟಾಸಾ ಟ್ಯಾಂಟಾಸ್ ಅಂದ್ರೇನು ಹ್ಞೂ ಸರಿ ಆಯಿತು ನಂಗಂತೂ ಅರ್ಥ ಆಗಲಿಲ್ಲ ಎಷ್ಟೊಂದು ಓಲ್ಡ್ ವರ್ಡ್ಸ್ ಅರ್ಥನೇ ಆಗಲ್ಲ ನನಗೆ ಓಕೆ ಓಕೆ ಕಲರ್ ಮಾಡು ಚೆನ್ನಾಗಿದೆ ನೈಸ್ ಬೇಬಿ ಕ್ಯೂಟ್ ಬೇಬಿ ಲಾಲ ಕೊಡ್ಲಾ ಬ್ರೆಡ್ ಲಾಲ ಓಕೆ ತೊಗೊಂಬರ್ತೀನಿ